V2 ಸ್ಟೂಡೆಂಟ್ಸ್ಗಳಿಗೆ ಒಂದು ವಿಡಿಯೋ. ನನಗೆ ಗೊತ್ತಿಲ್ಲ ಏನಕ್ಕೆ ಇಷ್ಟೊಂದು ಸ್ಟ್ರಗಲ್ ಮಾಡ್ತಿದ್ದೀರಾ ಸ್ಕೋರ್ ಮಾಡೋದಕ್ಕೆ ಅಂತ. ನಿಮಗೆ ಡೆಫಿನೆಟ್ಲಿ ಪೇಪರ್ ಹೆಂಗೆ ಕರೆಕ್ಟ್ ಆಗುತ್ತೆ ಅಂತ ಗೊತ್ತಿಲ್ಲ ಅಂತ ಅನ್ಕೋತೀನಿ. ಸೊ ಎಕ್ಸ್ಪ್ಲೇನ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ನೀವು ಪೇಪರ್ ಹೆಂಗೆ ಕರೆಕ್ಟ್ ಆಗುತ್ತೆ ಅಂತ. ಆ್ಯಂಡ್ ನೀವೇನು ಕರೆಕ್ಟ್ ಮಾಡ್ಕೊಬೇಕು ಟು ಸ್ಕೋರ್ ರಿಯಲಿ ಗುಡ್ ಇನ್ V2. ನೋಡಿ, ನಾನು ಎಂಥ ಸಿಚುವೇಶನ್ ದಾಟ್ಕೊಂಬಂದಿದ್ದೀನಿ ಗೊತ್ತಾ. ನಮ್ಮದು ಕೋವಿಡ್ ಬ್ಯಾಚ್ ಸೆಕೆಂಡ್ ಸೆಮಿಸ್ಟರ್ ನಮ್ಮನ್ನು ಪಾಸ್ ಮಾಡಿದ್ರು. ಆ್ಯಂಡ್ ವಿ ವರ್ ಎಕ್ಸ್ಪೆಕ್ಟಿಂಗ್ ಥರ್ಡ್ ಸೆಮ್ ಆಲ್ಸೋ ನಮ್ಮನ್ನು ಪಾಸ್ ಮಾಡ್ತಾರೆ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ನಾವು ಫಸ್ಟ್ ಎಕ್ಸಾಮ್ ಬರೋವರೆಗೂ ನಾವು ಅದೊಂದು ವಿಶ್ವಾಸದಲ್ಲಿದ್ದು, ಸೇಯಿಂಗ್ ದ್ಯಾಟ್ V2 ನಮ್ಮನ್ನು ಪಾಸ್ ಮಾಡುತ್ತೆ ಅವರಾಗ ಅಂತ. ಬಟ್ ನೋ, V2 ವಾಸ್ ವೆರಿ ಕ್ರೂಯಲ್. ದೇ ಕಂಡಕ್ಟೆಡ್ ದ ಎಕ್ಸಾಮಿನೇಷನ್ ಆ್ಯಂಡ್ ಮೋಸ್ಟ್ ಆಫ್ ಅಸ್ ಗಾಟ್ ಫೇಲ್ಡ್, ನಾಟ್ ಮೀ. ನನ್ನ ಪ್ರಕಾರ ನಾನು ಆ ಟೈಮಲ್ಲಿ ಕ್ಲಾಸ್ ಟಾಪರ್ ಆಗಿದೆ ಅಂತ ಅನ್ಕೋತೀನಿ. ಬಿಡಿ ಅದೆಲ್ಲ ಹಳೆ ಕತೆ. ಬಟ್ ಐ ಆಮ್ ಗೋನಾ ಟೆಲ್ ಯು, ಓಕೆ, ಏನು ಮಾಡಬೇಕು ಅಂತ. ನೀವು ನೋಡಿ, ನಿಮ್ಮ ಪೇಪರ್ನ ಕರೆಕ್ಟ್ ಮಾಡೋಷ್ಟು, ಅಂದರೆ ನೀಟಾಗಿ ಒಂದೊಂದೇ ವರ್ಡ್ನು ನೋಡ್ಕೊಂಡು ಕರೆಕ್ಟ್ ಮಾಡೋಷ್ಟು ಪೇಷನ್ಸು ಯಾವ ಪೇಪರ್ ಕರೆಕ್ಟ್ ಮಾಡ್ತಕ್ಕಂಥ ಪ್ರೊಫೆಸರ್ಗೂ ಇರೋದಿಲ್ಲ. ದೇ ಎಕ್ಸ್ಪೆಕ್ಟ್ ಕಪಲ್ ಆಫ್ ಕೀವರ್ಡ್ಸ್, ಆಯಿತಾ. ಅವ್ರು ಕೊಟ್ಟಿರ್ತಕ್ಕಂಥ ಆನ್ಸರ್ ಕೀ ಬುಕ್ಲೆಟಲ್ಲಿ ಕೆಲವೊಂದಷ್ಟು ಕೀವರ್ಡ್ ಇರ್ತವೆ, ಕ್ವಶನ್ ಸಂಬಂಧಪಟ್ಟ ಹಾಗೆ. ಅದು ಇದ್ದರೆ ನಿಮ್ಮ ಆನ್ಸರ್ ಬುಕ್ಲೆಟಲ್ಲಿ, then you are God level bro. ನಿನ್ನ ಆನ್ಸರ್ ಸ್ಕ್ರಿಪ್ಟ್ God level ಇರುತ್ತೆ. even though you have written Titanic story in that with those keywords, trust me when I say this, and underline those keywords. ಅವ್ರ ಕಣ್ಣು ಆ ಕಡೆ ಹೋಗೋದೇ ಇಲ್ಲ, ಆಯಿತಾ. ಅದನ್ನು ಮುಗಿಸ್ಕೊಳ್ಳಿ. ಆ್ಯಂಡ್ ಸೆಕೆಂಡ್, ರೆಪ್ರೆಸೆಂಟೇಷನ್. ನೀವು ಎಷ್ಟಾರು ಕೆಟ್ಟದಾಗ ಹ್ಯಾಂಡ್ ರೈಟಿಂಗ್ ಇರಲಿ, ಬಟ್ ನೀವು ಬರೆಯೋ ಇಂಗ್ಲೀಷು ಎದುರುಗಡೆ ಓದ್ತಕ್ಕಂಥ ಮನುಷ್ಯನಿಗೆ ಅರ್ಥ ಆಗಬೇಕು. ಅದನ್ನು ಒಂದು ಇದು ಮಾಡ್ಕೊಳ್ಳಿ. ಆ್ಯಂಡ್ ಥರ್ಡ್ ಥಿಂಗು, ರೆಪ್ರೆಸೆಂಟೇಷನ್. ಆಯಿತಾ. ನಿಮ್ಮ ಹತ್ರ ಬೇಜಾನ್ ಟೈಮ್ ಇರುತ್ತೆ, ನನಗೆ ಗೊತ್ತು ನಿಮ್ಗೆ ಗೊತ್ತಿಲ್ಲ ಅಂತಂದು ಏನೋ ತುಂಬಿಸ್ತೀರಾ ಅಂತ. ಬಟ್ ಅಂತ ತುಂಬಿಸೋ ಬರದಲ್ಲಿ ಸುಮ್ಮನೆ ಒಂದೇ ಕ್ವಶನ್ಗೆ ನಾಯಿನಲ್ಲಿ ಬರ್ಕೊಂಡು ಬೇರೆ ಕ್ವಶನ್ನ ಮರ್ತೋಗ್ಬೇಡಿ. ತುಂಬಿಸಿ, ಬಟ್ ಕ್ವಾಲಿಟಿ ಮತ್ತು ಕ್ವಾಂಟಿಟಿನ ಮ್ಯಾಚ್ ಮಾಡ್ತಾ ಎಲ್ಲ ಕ್ವಶನ್ ಅಟೆಂಡ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಸೊ ದಟ್ ಒಂದು ಓಡಿಸ್ಕೊಂಡ್ರು ಇನ್ನೊಂದು ಬ್ಯಾಕಪ್ ಇರುತ್ತೆ, ಆಯಿತಾ. ಆ್ಯಂಡ್ ಥರ್ಡ್ ಆ್ಯಂಡ್ ಮೋಸ್ಟ್ ಫ್ರೆಂಡ್ಲಿ ಅಡ್ವೈಸ್, ನೋಡಿ, ಲಾಸ್ಟ್ ಮೂಮೆಂಟಲ್ಲಿ ನೀವೇನು ಓದ್ತೀರಾ ಅದು ಮಾತ್ರ ಜ್ಞಾಪಕ ಇರುತ್ತೆ ನಿಮ್ಮ ಎಕ್ಸಾಮ್ ಸಂಬಂಧಪಟ್ಟಾಗೆ. ಫಾರ್ ಎಕ್ಸಾಂಪಲ್, ಬೆಳಿಗ್ಗೆ ಒಂದು ಎಕ್ಸಾಮ್ ಇತ್ತು, ಮಧ್ಯಾಹ್ನ ಒಂದು ಎಕ್ಸಾಮ್ ಇತ್ತು. ಬೆಳಿಗ್ಗೆ ಏನೋ ಓದ್ಕೊಂಬಂದಿರ್ತೀವಿ ಮನೇಲಿ, ಮಧ್ಯಾಹ್ನಕ್ಕೆ ನೀನು ಫ್ರೆಂಡ್ ಜೊತೆ ಲಂಚ್ ಬೇಕಾಗಿ ಕೂತ್ಕೊಂಡು, ಮಗ ಆ ಮಾಡೆಲ್ ಏನಿದೆ, ಈ ಮಾಡೆಲಲ್ಲಿ ಏನಿದೆ ಅಂತ ನೋಡ್ಕೊಂಡು ಓದ್ಕೊತೀಯಲ್ಲ, ಅದೇ ನೀನು ಜ್ಞಾಪಕ ಇರ್ತಕ್ಕಂಥದ್ದು. ಸೊ ಫೋಕಸ್ ಆನ್ ದ್ಯಾಟ್. ಕೀವರ್ಡ್ಸ್ ಜ್ಞಾಪಕ ಇಟ್ಕೋ, ಎಕ್ಸಾಮಲ್ಲಿ ಬರೀ ಎಲ್ಲ ಮಾರ್ಕ್ಸ್ ಸಿಗುತ್ತೆ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬೇರೆ ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಆಗಿ ಮಾತಾಡೋಣ.